ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಈ ಬೆಳವಣಿಗೆ ವರಿಷ್ಠರ ಟೆನ್ಷನ್ ಅನ್ನು ಜಾಸ್ತಿ ಮಾಡಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅನುದಾನದ ಕದನ, ಬಿ.ಆರ್. ಪಾಟೀಲ್ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆಯನ್ನು ನಡೆಸಿದ್ದಾರೆ. ತಡರಾತ್ರಿ 1 ಗಂಟೆಗೂ ಹೆಚ್ಚು ಕಾಲ ಸಿಎಂ ಮತ್ತು ಬಿ.ಆರ್. ಪಾಟೀಲ್ ನಡುವೆ ಚರ್ಚೆಯಾಗಿದೆ. ಪದೇ ಪದೇ ಈ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಂತಹ ಬಿ.ಆರ್. ಪಾಟೀಲ್ ಮೇಲೆ ಸಿಎಂ ಗರಂ ಆಗಿಬಿಟ್ಟಿದ್ದಾರಂತೆ. ಬಹಿರಂಗ ಮಾತನಾಡಿ ಸರ್ಕಾರಕ್ಕೆ ಮುಜುಗರ ಮಾಡೋದು ಸರಿಯಲ್ಲ ಅಂತ ಹೇಳಿದಾರಂತೆ. ನಿಮ್ಮಿಂದ ಸರ್ಕಾರಕ್ಕೆ, ನಿಮ್ಮಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ. ಬಿ.ಆರ್. ಪಾಟೀಲ್ಗೆ ಸಿಎಂ ಸಿದ್ದರಾಮಯ್ಯನವರು ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಳಿ ಕೇಳಿ ಬಿ.ಆರ್. ಪಾಟೀಲ್ ಕಾಂಗ್ರೆಸ್ನ ಹಿರಿಯ ಶಾಸಕರು, ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು. ಈ ಬಾರಿ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ ಒಂದಿಲ್ಲೊಂದು ವಿಚಾರಕ್ಕೆ ಮುನ್ನೆಲೆಗೆ ಬರ್ತಾನೆ ಇದ್ದಾರೆ. ಈ ಹಿಂದೆ ಅನುದಾನದ ವಿಚಾರಕ್ಕೆ 15ಕ್ಕೂ ಹೆಚ್ಚು ಶಾಸಕರ ಸಹಿಯನ್ನು ಪಡ್ಕೊಂಡು ಪತ್ರ ಬರೆದಿದ್ರು. ಅದಾದ ಮೇಲೆ ಆಡಿಯೋ ಕೂಡ ವೈರಲ್ ಆಗಿತ್ತು. ಈಗ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ದೆಹಲಿಯಿಂದ ಸಿಎಂ ಸಿದ್ದರಾಮಯ್ಯನವರು ಬರ್ತಾ ಇದ್ದ ಹಾಗೆ ಬಿ.ಆರ್. ಪಾಟೀಲ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಂತಹ ಕೆಲಸ ಆಗಿದೆ. ಈ ನಡುವೆ ನಾನು ಏನೆಲ್ಲ ಹೇಳಬೇಕಿತ್ತದೋ ಅದನ್ನು ಹೇಳಿದ್ದೇನೆ. ಸಿಎಂ ಡಿ.ಸಿ.ಎಂಗೆ ವಿವರವಾಗಿ ತಿಳಿಸಿದ್ದೇನೆ. ಅವರು ಸಮಾಧಾನದಿಂದ ಎಲ್ಲವನ್ನೂ ಕೂಡ ಕೇಳಿಸಿಕೊಂಡಿದ್ದಾರೆ. ಸೂಕ್ತ ಕ್ರಮ ಕೈಗೊಳ್ಳೋದು ಅವರಿಗೆ ಬಿಟ್ಟಂತಹ ವಿಚಾರ. ಸಿಎಂ ಭೇಟಿ ಬೆನ್ನಲ್ಲೇ ಶಾಸಕ ಬಿ.ಆರ್. ಪಾಟೀಲ್ ಕೊಟ್ಟಂತಹ ಹೇಳಿಕೆ ಇದು. ಸಿಎಂ ಮುಜುಗರ ಆಯ್ತು ಅಂತ ಏನು ಹೇಳಿಲ್ಲ. ನನ್ನ ಬಗ್ಗೆ ಅಸಮಾಧಾನ ಇದ್ರೆ ಕ್ರಮ ತಗೊಳ್ಳಿ, ಬೇಡ ಅಂದಿಲ್ಲ. ಸಿಎಂ ಭೇಟಿ ಬೆನ್ನಲ್ಲೇ ಶಾಸಕ ಬಿ.ಆರ್. ಪಾಟೀಲ್ ಕೊಟ್ಟಂತಹ ಹೇಳಿಕೆ ಇದು. ನಾನು ಏನೆಲ್ಲ ಹೇಳಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷಾಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಎಲ್ಲ ವಿವರವಾಗಿ ಹೇಳಿದ್ದೀನಿ. ಅವರು ಸಮಾಧಾನದಿಂದ ನನ್ನ ವಿಚಾರವನ್ನು ಕೇಳಿದ್ದಾರೆ. ಅವರು ಸೂಕ್ತ ಕ್ರಮ ಅವರು ಕೈಗೊಳ್ಳೋದು ಅವ್ರು ಬಿಟ್ಟಿದ್ದು. ಅಲ್ಲ, ಸಮಸ್ಯೆ ಬಗೆಹರಿಸ್ತಾರಂತ ಸರ್, ಯಾಕಂದ್ರೆ ನೀವು ಬಹಳ ಗಂಭೀರವಾದ ವಿಚಾರ ಅವ್ರಿಗೆ ಕೇಳಿ ಸರ್. ತಾವು ಆಪ್ತರು ಕೂಡ ಸಿಎಂಗೆ ಈ ಹೇಳಿಕೆಯಿಂದ ಮುಜುಗರ ಆಯಿತು ಅಂತ ಹೇಳಿದ್ರೆ ಸರ್ ತಮ್ಮ ಹತ್ರ ಗೊತ್ತಿಲ್ಲ, ಆ ಥರ ಹೇಳಿಲ್ಲ. ಆ ಥರ ಏನು ಹೇಳಿಲ್ಲ ತಾವು ಅಂದ್ರೆ ಸಮಾಧಾನ ಆಯ್ತು ಸರ್ ಮುಖ್ಯಮಂತ್ರಿಗಳ ಸಮಾಧಾನ ಅಸಮಾಧಾನ ನಂದಿನೇ ಇದೆ ರೀ. ನಾನು ನಡೆದದ್ದನ್ನು ಅವ್ರು ಇವರು ಹೇಳಿದ್ದೀನಿ. ಅವ್ರೇನು ಕ್ರಮ ಕೈಗೊಳ್ಳುತ್ತೋ ತಗೊಳ್ಳಿ. ಭರವಸೆ ಸಿಕ್ಕಿದೆ ಸರ್, ಭರವಸೆ ಇದೆ, ಅಶ್ಯೂರೆನ್ಸ್ ಅಲ್ಲ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ಇದೆ ಸರ್. ಬಗೆಹರಿಸಿನಲ್ರಿ. ಅವರು ಏನು ಯೋಚನೆ ಮಾಡಿ ನಿರ್ಣಯ ತಗೋತಾರೆ. ಯೋಚನೆ ಮಾಡಿ ನಿರ್ಣಯ ತಗೋತಾರೆ. ಅಲ್ಲ, ಸರಿ ಹೋಗ್ಬೋದು ಅನ್ನೋ ವಿಶ್ವಾಸ ಇದೆಯಾ ಇದು? ಯಾರು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಹೈಕಮಾಂಡ್ನಿಂದ ಸೂಚನೆ ಬರೋವರೆಗೂ ಸಿಎಂ ಡಿ.ಸಿ.ಎಂ ಶಾಸಕರನ್ನ ಸಮಾಧಾನಗೊಳಿಸುವಂತಹ ಕೆಲಸ ಮಾಡಲಿಲ್ಲ. ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಎಲೆಕ್ಷನ್ ಗೆದ್ದ ಮೇಲೆ ರಾಜ್ಯದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಇಂಥದ್ರ ನಡುವೆ ಈ ಶಾಸಕರುಗಳ ಅಸಮಾಧಾನ, ಅವರು ಎತ್ತುತ್ತಾ ಇರುವಂತಹ ಧ್ವನಿಯನ್ನು ಶಾಶ್ವತವಾಗಿ ಶಮನ ಮಾಡುವಂತಹ ಕೆಲಸ ಆಗಬಹುದಾ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂಥೇಳಿ? ಖಂಡಿತ ಅದಕ್ಕಾಗಿ ಒಂದು ಫಾರ್ಮುಲಾವನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ ಅಂತ. ಒಂದು ಸಿಎಂ ಮತ್ತು ಡಿ.ಸಿ.ಎಂ ಕೂಡ ಒಟ್ಟಾಗಿ ಶಾಸಕರನ್ನ ಒಬ್ಬೊಬ್ಬರನ್ನೇ ಕರೆದು ಮಾತನಾಡುವಂಥ ಪ್ರಯತ್ನ. ಮತ್ತು ಇದೇ ತಿಂಗಳು 30ನೇ ತಾರೀಕು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ ರಾಜ್ಯಕ್ಕೆ ಬರ್ತಾ ಇರೋದ್ರಿಂದ ಆಗಲೂ ಏನಾದರೂ ದೂರು ದುಮ್ಮಾನಗಳಿದ್ದರೆ ಶಾಸಕರುಗಳು ಹೇಳಲಿಕ್ಕೆ ಕೂಡ ಭೇಟಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥ ವಿಚಾರಗಳು ಕೂಡ ಚರ್ಚೆಯಲ್ಲಿ ನಡೀತಾ ಇರುವಂಥದ್ದು. ಹಾಗಾಗಿ ಶಾಸಕರುಗಳು ಒಂದು 5-6 ಜನ ಬಹಿರಂಗವಾಗಿ ಮಾತನಾಡಿರುವಂಥದ್ದು. ಅದು ತಮ್ಮದೇ ಸರ್ಕಾರದ ಅನುದಾನದ ವಿಚಾರ ಇರ್ಬೋದು, ಸಚಿವರುಗಳ ನಡೆ ಬಗ್ಗೆ ಇರ್ಬೋದು, ಅಥವಾ ದುಡ್ಡು ಕೊಟ್ಟು ನಾವು ಕೆಲಸವನ್ನು ಮಾಡಿಸ್ಕೊಳ್ಬೇಕಾಗಿದೆ ಸಚಿವರ ಕೈಲಿ ಅನ್ನುವಂಥ ವಿಚಾರ ಇರ್ಬೋದು. ಇವೆಲ್ಲದರ ಬಗ್ಗೆಯೂ ಕೂಡ ಸಾಕಷ್ಟು ಗಂಭೀರವಾಗಿ ಹೈಕಮಾಂಡ್ ಪರಿಗಣಿಸಿದೆ ಅನ್ನುವಂಥದ್ದು. ಈ ವಿಚಾರನ ದೆಹಲಿ ಪ್ರವಾಸ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಹೈಕಮಾಂಡ್ ನಾಯಕರು ತಂದಿರುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಹಾಗಾಗಿ ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸಾಕಷ್ಟು ಕ್ರಮಕ್ಕೆ ಕೂಡ ಮುಂದಾದಂತೆ ಕಾಣಿಸ್ತಾ ಇದೆ. ಮೊದಲನೇದಾಗಿ ಸಚಿವರುಗಳು ಏನೆಲ್ಲ ಕೆಲಸ ಮಾಡಿದರೆ, ಯಾವ್ಯಾವ ಶಾಸಕರಿಗೆ ತಮ್ಮ ತಮ್ಮ ಇಲಾಖೆವಾರು ಯಾವ್ಯಾವ ಯೋಜನೆ ಅಡಿಯಲ್ಲಿ ಎಷ್ಟೆಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನೋದು ಸೇರಿದಂತೆ ಶಾಸಕರನ್ನು ಆ ಮಾಹಿತಿಯನ್ನು ಪಡೆದ್ರ ಜೊತೆಗೆ ಶಾಸಕರನ್ನು ಕೂಡ ಖುದ್ದಾಗಿ ಮಾತನಾಡಿಸುವಂಥ ಮತ್ತು ಈಗ ಸದ್ಯಕ್ಕೆ ಅಸಮಾಧಾನ ವ್ಯಕ್ತಪಡಿಸಿರುವಂಥ ಶಾಸಕರನ್ನ ಕರೆದು ಮಾತನಾಡಿಸುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಿದರೆ, ಮುಂದಿನ ದಿನಗಳಲ್ಲಿ ಶಾಸಕಾಂಗ ಪಕ್ಷದ ಸಭೆ ಒಂದು ಕಡೆ, ಸಿಎಂ ಡಿ.ಸಿ.ಎಂ ಶಾಸಕರನ್ನ ಕರೆದು ಮಾತಾಡಿಸುವ ಒಂದು ಕಡೆ, ಮತ್ತೊಂದು ಕಡೆ ಎಲ್ಲ ಒಂದು ಕಡೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅಂದರೆ ಎಐಸಿಸಿ ಮಟ್ಟದಿಂದ ರಾಜ್ಯ ಉಸ್ತುವಾರಿ ಕೂಡ ಬಂದು ಮಾತನಾಡುವಂಥದ್ದು. ಹೀಗೆ ಸಾಕಷ್ಟು ಪ್ರಯತ್ನಗಳ ಮೂಲಕವಾಗಿ ಶಾಸಕರ ಈ ಅಸಮಾಧಾನವನ್ನು ತಣಿಸುವಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ ಮುಂದಾದಂತೆ ಕಾಣಿಸ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಸಭೆಯ ಬಳಿಕವಾದರೂ ಶಾಸಕರ ಅಸಮಾಧಾನ, ಅವರು ಎತ್ತುತ್ತಾ ಇರುವಂತಹ ಕೂಗು ಸರಿಯಾಗುತ್ತಾ ರಾಜ್ಯ ಕಾಂಗ್ರೆಸ್ನಲ್ಲಿ ಅನ್ನೋದನ್ನು ಕಾದು ನೋಡಬೇಕಿದೆ.